ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಪರಿಸ್ಥಿತಿ ಎಲ್ಲ ತರಕ್ಕೂ ತೊಂದರೆ ಪಡ್ತಾ ಇರೋದು, ಹೋರಾಟ ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಪರಿಸ್ಥಿತಿ ತೊಂದರೆ ಪಡ್ತಾ ಇದ್ದಾರೆ. ಮಾಡಿಸಿ ಅಕ್ಕನ ಮಗ ಕರ್ಕೊಂಡಾಯ್ತು. ನಾನು ಅವನಿ ಎಷ್ಟೇ ಖರ್ಚಾಗ್ಲಿ ನಿಂಗೆ ಮಕ್ಕಳಾಯ್ತವ, ನೀ ಯೋಚನೆ ಮಾಡ್ಬೇಡ, ದೇವ್ರು ನಮ್ಮ ಕಡೆಯಲ್ಲಿ ಇದ್ರೆ ಕೊಡ್ತಾರ, ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಕರ್ಕೊಂಡು ಹೇಳಿದ್ರು ಸ್ವಾಮಿ. ಅದೇ ಟೈಮ್ಗೆ ಒಂದಿನೂ ಮಿಸ್ ಮಾಡ್ತೀವಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ತಂದು ಕೊಟ್ಟಿ. ನಾನು ಕತ್ತಲಾಗಿದ್ದ ಮನೆ ಕೊಡಲ್ವಾ ನನ್ನ ಮಗನಿಗೆ ಕೊಟ್ಟಿಯ ಖುಷಿ ಕೊಡಿ, ಇಷ್ಟೇ ಕೊಡಿ. ಚಿಕ್ಕೂರ ದೊಡ್ಡವರ ನಮ್ಮ ಬುದ್ಧಿಯವರ ಕಣಮ್ಮ, ಅವಳೀಗ ನಂಗೆ ಅಪ್ಪ. ನಾನು ನಿಮ್ಮ ಅಪ್ಪ ಅಂತಾನೆ ಸಿದ್ಧಾರ್ಥ. नमस्कारं समर्पयामि कात्यायनाय विद्महे नमः मनसा भीष्टा प्रार्थनां समर्पयामि. ದಡ ಹೊಡಿತಾರೆ, ಪೂಜೆ ಮಾಡ್ಕೊಡ್ತಾರೆ. ಶಾಸ್ತ್ರ ಕೇಳ್ಬೇಕಾರೆ ನಾನಿದ್ದಾಗ ಬರ್ಬೇಕು ನೀವು. ಮತ್ತೆ ಇರಿ, ಮತ್ತೆ ಅಲ್ಲಿ ಫೋನ್ ಮಾಡ್ಕೊಬರ್ಬೇಕಣ್ಣಮ್ಮ, ನೀವು ಇದ್ದಾಗ ಬಿಡು, ನೀನು ನೋಡೋಕಾಯ್ತು ಗಾಡಿ. ದಡ ಹೊಡಿತಾರೆ, ಪೂಜೆ ಮಾಡ್ಕೊಡ್ತಾರೆ. ಶಾಸ್ತ್ರ ಕೇಳ್ಬೇಕಾರೆ ನಾನಿದ್ದಾಗ ಬರ್ಬೇಕು ನೀವು. ಮತ್ತೆ ಇರಿ, ಮತ್ತೆ ಅಲ್ಲಿ ಫೋನ್ ಮಾಡ್ಕೊಬರ್ಬೇಕಣ್ಣಮ್ಮ, ನೀವು ಇದ್ದಾಗ ಬಿಡು, ನೀನು ನೋಡೋಕಾಯ್ತು ಗಾಡಿ. ಕಾಗಲ್ಲ ಇಲ್ಲಿ ಕೆಂಪ್ತರಲ್ಲ ಇದೆ, ಕೆಂಪ್ತೇರು ತಗೊಳ್ಳಿ, ಅಲ್ಲೇ ತಗೊಳ್ಳಿ. ಹಾಂ ಹಿಡ್ಗಾಯಿ ಒಂದು ಹಿಡ್ಗಾಯಿ ಕೊಡಿ. ಹೊಡಿಯಲ್ಲ, ಒಂದು ಕಲ್ಲು ಇಟ್ಕೊಳ್ಳಿ. ಇಲ್ಲಿ ಬರ್ತಿದ್ದವರು ಕಾಣೋರು ಹೆಂಗಳು ಹಿಂದೆ ಬತ್ತ ಹೊರ ಬಂದ್ರೆ ಹೂವು ಇಲ್ಲಿ ಬೀಳುತ್ತೆ. ಹಿಂಬೆಹಣ್ಣೆಲ್ಲ ಅಲ್ಲಿ ಬಿಡಿದ್ರೆ ಅಲ್ಲೇ ಬರುತ್ತೆ ಬಾಗಿಲಿಗೆ. ಚೇರ್ ಹಾಕಬೇಕಾಯ್ತ ಬಾ ಹಿಂಬೆಣ್ಣ ಅಂತ. ಅವನಿಗೆ ಕಮರ್ಷಿಯಲ್ ಕಮರ್ಷಿಯಲ್ ತೊಂದರೆ ಬರೋದು, ಒಬ್ಬೊಬ್ಬರು ನೋವು ಬರೋದು, ಒಬ್ಬೊಬ್ಬರು ಮಾತು ತೊಳಗಿಲ್ಲ. ಅವ್ರು ಬಂತಾರೆ, ಅವ್ರಿಗೆ ಇಷ್ಟ ಬಂತಾರೆ, ಅವ್ರಿಗೆ ಮಾಡ್ತಾ ಇರೋದು. ಲಕ್ಷ್ಮಿ ಅವರು ಯಾವುದೂ ನಿಲ್ತಾ ಇಲ್ಲ.
ದುಡ್ಡು ಕಾಸು ಯಾವುದೂ ಬರ್ತಾ ಇಲ್ಲ, ಬರೀ ಸಮಸ್ಯೆ ಬರ್ತಾ ಇರೋದು. ಲಕ್ಷ್ಮಿ ದುಡ್ಡು ಕಾಸು ಸೇಯಾಕಿದ್ದೀರಿ, ದುಡ್ಡು ಕಾಸು ಕೂಡ ಲೆಕ್ಕ ಸೇಯಾಕಿದ್ದೀರಿ, ಯಾವ ಕಡೆ ನೋವು ಬರೀ ಕಣ್ಣೀರಾಗ್ತಾ ಇದ್ದೀರಿ, ಬರೀ ನೆಮ್ಮದಿ ಮೋಸ ಆಗೋದು, ಪರಿಸ್ಥಿತಿ ಎಲ್ಲ ಥರಕ್ಕೂ ತೊಂದರೆ ಪಡ್ತಾ ಇರೋದು, ಹೋರಾಟ ಮಾಡ್ತಾ ಇದ್ದೀರಿ, ಜೀವನದಲ್ಲಿ ಪರಿಸ್ಥಿತಿ ತೊಂದರೆ ಪಡ್ತಾ ಇದ್ದೀರಿ. ಅನೇಕಾದಷ್ಟು ನೋವನ್ನು ಪಟ್ಟಾಡ್ತಾ ಮಾನಸಿಕ ನೋವು ಪಡಬೇಕು, ಹೋರಾಟ ಮಾಡಬೇಕು, ಎಲ್ಲ ಥರಕ್ಕೂ ಕಿತ್ತಾಡಬೇಕು, ದೊಡ್ಡದಾರ ಇವತ್ತು ಕಣ್ಣೀರಾಕಿ ಊರು ಸುತ್ತಿದ್ರು ಎಲ್ಲೇ ಹೋದ್ರು ನೆಮ್ಮದಿ ಇಲ್ಲದೆ ಅನೇಕ ಪಡ್ತಾ ಅಂತ ಬರ್ತದೆ. ಅದನ್ನೇ ತಾನೇ ತೊಂದರೆ ಕೂತಿರೋದು. ಈಗ ಅವ್ರಿಗಿಂತಲೇ ಸಾಗತಕ್ಕಂಥ ನೋವನ್ನು ಪಟ್ಟಾಡ್ತಾ ಜೀವನದಲ್ಲಿ ಪರಿಸ್ಥಿತಿ ಒದ್ದಾಡಬೇಕು, ಮಾನಸಿಕ ನೋವು ಪಡಬೇಕು, ಹೋರಾಟ ಮಾಡಬೇಕು, ಪರಿಸ್ಥಿತಿ ಒದ್ದಾಡಬೇಕು, ಎಲ್ಲ ಥರಕ್ಕೂ ಸಮಸ್ಯೆ ಇರ್ತದೆ. ಭೂಮಿ ಕಡೆಯಿಂದ ತಗೊಂಡಲ್ಲ ಹೋರಾಟ ಹೇಳಿ ಇವತ್ತು ಏನೇ ಅವರ ಮಾಡೋದು ನೀವು ಬರ್ತಾ ಇಲ್ಲ, ಯಾವುದೇ ಬಂದ್ರೂ ಕೈ ಹಿಡಿತಾ ಇಲ್ಲ, ಲಕ್ಷ್ಮಿ ಅವರ ನಿಲ್ತಾ ಇಲ್ಲ, ಅನೇಕಾದಷ್ಟು ಏನೇ ಮಾಡಿದ್ರು ಕೈ ಎತ್ತಾ ಇಲ್ಲ, ಏನೇ ಮಾಡೋಕೆ ಹೋದ್ರೂ ಮನೆ ಕಡಲಿ ಬರೀ ಪ್ರಾಗಂಬತ ಇರುತ್ತೆ, ಮನೇಲಿ ನಿಮ್ದಿರಲ್ಲ. ನೋಡಿಲ್ಲ ಗೊತ್ತಿಲ್ವಾ? ಎಷ್ಟು ಜನ ಮಕ್ಕಳು? ಒಬ್ಬರೇ ಮಗನಾ? ನೀವು ಇಲ್ಲಿ ಹಾಕಿಸ್ಬಿಟ್ರೆ ಕೊಟ್ಬಿಡಿ. ನಮ್ಮ ಮಗ ಚಿಕ್ಕವನೊಂದು ಆಕ್ಸಿಡೆಂಟ್ ಆಯ್ತು, 20 ವರ್ಷದ ಮಗ ತೀರೋಯ್ತು. ಆಕ್ಸಿಡೆಂಟ್ ಆಗ ನಾವು ಇಬ್ಬರೇ ಇದ್ದರು, ನಾವಿರೋದೇ ಬೇಡ ಅಂದ್ಬಿಟ್ಟು ನಾವು ಜೀವನ ಕಳ್ಕೋಬೇಕು ಅನ್ನೋ ಥರದಲ್ಲಿ ಇದ್ದೀನಿ ನಾನು. ಆವಾಗ ನಮ್ಮ ಮಾವ ಒಬ್ಬರು ಬಂದು ಇಲ್ಲಿ ಗುಡ್ಡಪ್ಪ ಅವ್ರ ಪ್ರಯತ್ನ ಪಡ್ತಾರ ಅಂತಂದ್ಬಿಟ್ಟು ಕರ್ಕೊಬಂದರು. ಅದಕ್ಕಿಂತ ಮೊದಲು ನಮ್ಮ ಅಕ್ಕನ ಮಗ ಕರ್ಕೊಂಡೋಗಿ ನೀವು ಸಾಯೋದು ಬೇಡ, ನನ್ನ ಮಕ್ಳು ಆಯ್ತವ, 36 ವರ್ಷ 35 ವರ್ಷಕ್ಕೆ ಮಕ್ಳು ಆಯ್ತವ, ಆಪ್ರೇಷನ್ ಮಾಡಿಸ್ತೀನಿ ಅಂತ ಕರ್ಕೋಗಿ ರಾಮ ಹಾಸ್ಪಿಟ್ಲಲ್ಲಿ ಆಕ್ಸಿಡೆಂಟು ಭವಿಷ್ಯ ಯಾರು ನುಡಿದಿರಾ? ಇವರೇ ನುಡಿದಿರು. ಏನಂತ ನುಡಿದಿರಮ್ಮ? ಅದೇ ಹುಡುಗಿ ಪಕ್ಕದಲ್ಲಿ ಹೋದ್ರ ಹಿಂಗೆ ಒಂದು ಕಂಟಕಗಳವ ನಿಮ್ಗೆ, ಅದು ತಪ್ಪಿಸ್ಬೇಕಾದ್ರೆ ಆ ಹುಡುಗಿ ಪಕ್ಕದಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ರು. ಅವನು ಹೋಯ್ತಿದ್ದಿಲ್ಲ, ಏನೋ ಅವ್ನ ಮನ್ಸಲ್ಲಿ ಇಟ್ಕೊಂಡಿಂದ ಏನೋ ಗೊತ್ತಿಲ್ಲ. ಎಷ್ಟು ವರ್ಷ ಆಗ್ತಿರೋ ಬೇಕಾರೆ ಅವ್ನಿಗೆ 19 ವರ್ಷ ತುಂಬಿ 20 ವರ್ಷ ನಡೀತಾ ಇತ್ತು. ಆಮೇಲೆ ಏನಾಯ್ತಮ್ಮ? ಈಗ ಆಪರೇಷನ್ ಎಲ್ಲ ಮಾಡಿಸಿರ್ತೀವಿ. ಮಾಡಿಸ್ತು, ಅಕ್ಕನ ಮಗ ಕರ್ಕೊಂಡೋಯ್ತು. ನಾನು ಅವನಿ ಎಷ್ಟೇ ಖರ್ಚಾಗ್ಲಿ ನಿಂಗೆ ಮಕ್ಕಳಾಯ್ತವ, ನೀ ಯೋಚನೆ ಮಾಡ್ಬೇಡ, ದೇವ್ರು ನಮ್ಮ ಕಡೆಯಲ್ಲಿ ಇದ್ರೆ ಕೊಡ್ತಾರ, ಇಲ್ಲ ಅಂದ್ರೆ ಇಲ್ಲ ಅನ್ನೋದು ಕರ್ಕೋದ್ರು, ಮಾಡಿಸ್ರು. ಸ್ವಾಮಿ ಐತೆ ಮಂಟೇಸ್ವಾಮಿ ಗುಡಪ್ಪರ ಅವರ ಇಲ್ಲಿ ಬಂದ್ರೆ ನಂಬಿಕೆ ಐತೆ, ದೇವ್ರು ಒಳ್ಳೇದು ಮಾಡ್ತಾರೆ. ಹೇಗೆ ನಿಮ್ಗೆ ಹೇಗೆ ಮಾಹಿತಿ? ನಮ್ಮ ಮಾವನೇ ಹೇಳಿದ್ರು, ಅವ್ರು ಬಂದ್ರೆ ಒಳ್ಳೇದಾಯ್ತಾ, ಅವ್ರು ಕರ್ಕೊಬಂದವ ಅಂತ ನಮ್ಮ ಮನೆಗೆ ಕರ್ಕೊಬಂದು ಪೂಜೆ ಇಟ್ಟಿಸ್ರು. ಮಂಟೇಸ್ವಾಮಿ ಪೂಜೆನ 48 ಗಂಟೆ ಅವ್ರು ಹೇಳ್ದಂಗೆ ಮಾಡ್ತು. ಪೂಜೆನ ಮಾಡ್ದಂಗ ಆಯ್ತು, ನಮ್ಗೆ ನಿಜ ಆಯ್ತು. ತಿರ್ಗಿ ಇನ್ನೊಂದ್ಸರಿ ನಾನು ಹಿರಿಕಳಕಾದಿ 1-2 ಸರಿ. ಆಗ ನೀವು ಪೂಜೆನೂ ಮಾಡೋದು ಬೇಡ, ಏನೋ ಬೇಡ, ನಾವು ಬೇಡಿ ಸಾಕಾಯ್ತು, ನೀವು ಕೊಟ್ಟು ಪೂಜೆ ನಾವು ಮಾಡ್ಕೊತೀವಿ ಅಂತ ನಮ್ಮ ಮನೆಯವ್ರು ಹೇಳ್ತಿದ್ರು. ಆಗ್ನಿಲ್ಲ ಅಂತ. ಆಗ ಸ್ವಾಮಿ ಹೇಳಿದ್ರು, ನನ್ನ ಹೆಸರಿದ್ದೆ ಕರೆಬೇಡಿ ರಾಚಪ್ಪಾಜಿ ಅಂತ, ನನಗೆ ಆದಿಗೆ ಬೀಸಾಕ್ಬಿಟ್ಟು ಮೆಣಸಿಕಾಯಿ ನೋಗ ಕೊಡಿ, ನಂಗೆ ಬರೋ ತಿಂಗಳು ನಿಮ್ಗೆ ಕೊಡ್ದೇರ, ನಾನು ಈ ನೀರು ಖಂಡಿತ ಇದೇ ಲಾಸ್ಟ್ ಕೊಡ್ತೀನಿ, ಇನ್ನು ಹೇಳ್ಬೇಡಿ ಅಂತ ಹೇಳಿದ್ರು. ನಿಮ್ಮ ಮನೆ ದೇವ್ರಿಗೂ ತುಪ್ಪ ಹಾಕ್ಬೇಡಿ ಅಂತ ಹೇಳಿದ್ರು. ಆದ್ರೆ ಅಂತ ಇನ್ನು ಹೊರಗಡೆ ಆಗಿಲ್ಲ. ನಾನು ಮಂಟೇಸ್ವಾಮಿ ಕೊಟ್ಟರು. ಏನು ಮದುವೆ ಆಗೋ ಸಮಯಕ್ಕೆ ಒಂದಂತ ಮಗ ತೀವ್ರಾಗಿರ್ತಾರೆ, ಇನ್ನು ಪಾಪ ದೇವರೆಲ್ಲ ಬೇಡುತ್ತಾರೆ, ಬೇಡ ಜನಗಳು ನೋಡಿದ್ರು ಈ ವಯಸ್ಸಲ್ಲಿ ಇವ್ರಿಗೆ ಹಾಕ್ಬೇಕು ಅಂತ. ಅಂದ್ರೆ ಯಾರ ತಲೆ ಯಾರು ಮಾತ್ರ ಕೆಡ್ಸ್ಕೊಂಡೆಲ್ಲ ಸ್ವಾಮಿ ಮತ್ತೆ ಕೇಳ್ಕೊಂಡು ಸ್ವಾಮಿ ಕೊಟ್ಟರು. ನಿಮ್ಗೆ ಈ ಪಾಪ ಹುಡ್ತಾಗ ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು, ಹೇಳ್ಬೇಕಾಗದಂತ ಖುಷಿ ಆಯ್ತು ನಮ್ಗೆ. ಎಲ್ಲ ಸಮಾಧಾನ, ಎಲ್ಲಾರು ಇರ್ಬಿಡು ಎಲ್ಲಾರ ಬಿಡು, ನಮ್ದು ಅಂತ ಒಂದು ಅದ ಅಂತ ಸಮಾಧಾನ ಆಯ್ತು. ಯಾರ್ಯಾರ ಬಿಡು ಅಂತ ಏನೇ ಇದ್ರು ಪರವಾಗಿಲ್ಲ, ಹೊಟ್ಟೆಗೆ ಅನ್ನ ಇದ್ದರೂ ಪರವಾಗಿಲ್ಲ, ಪಾಪನ ಕೊಟ್ಟರು ಭಗವಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗಿದ್ದು ಮನೇಲಿ. ಗಂಡು ಮಗನೇ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು, ಗಂಡು ಮಗನೇ ಕೊಟ್ರು. ನಾನು ಕೊಡ್ಬೇಕು ಜೋಗ್ ಹಾಕಿ ಅಂತ ಹೇಳಿದ್ರು. ಹಂಗಾದ್ರಂತ ಅವ್ರಗ 1 ವರ್ಷ ಮೇಲೆ 3 ತಿಂಗಳಿಗೆ ಮನೆ ಹಾಕಿಸ್ತು. ತುಂಬಾ ಖುಷಿ ಆಯ್ತು. ಸ್ಟಾರ್ಟಿಂಗ್ ಬಂದಾಗ ನಿಮ್ಮ ಮಗ ನೋಡಿದಾಗ ನಿಂಗೆ ಏನು ಅನಿಸ್ತು? ತುಂಬಾ ಖುಷಿ ಆಯ್ತಾ. ಅದ ಇವಾಗ ಬಂದ್ಮಲ್ಲ ಸ್ವಾಮಿಗೆ ಇಕ್ತಿರಲ್ಲ ಎಲ್ಲರೂ, ನಾವು ಒಂದ್ ಸಮಯದಲ್ಲಿ ಹಿಂಗೆ ಬೇಡ್ತೀವಿ, ಅವ್ರಿಗೂ ಒಳ್ಳೇದಾಗ್ಲಿ, ಮುಂದೆ ಬಂದವ್ರಿಗೂ ಒಳ್ಳೇದಾಗ್ಲಿ ಅಂತ. ಏನ್ ಹೇಳ್ತೀರಮ್ಮ ದೇವ್ರ ಬಗ್ಗೆ? ದೇವ್ರ ಬಗ್ಗೆ ತುಂಬಾ ಒಳ್ಳೇದು, ಯಾನ್ ಮಾತಾಡಿದ್ರು ನಡೆಸ್ತಾರ ಸ್ವಾಮಿ. ದೇವ್ರು ನಮ್ದ್ರೆ ನಮ್ ಕಷ್ಟ ಕಾರ್ಪಣೆ ಹೋಯ್ತದ, ಒಳ್ಳೇದಾಯ್ತ. ನಮ್ದು ಎಂಬರ್ಗಾಲ. ಅಂದ್ರೆ ನಿಮ್ಮ ಮಗ ಹುಟ್ಟಕ್ಕೋ ಮಂಟೇಸ್ವಾಮಿ ಅವರೇ ಕಾರಣ ಅಂತೆ? ಕಾರಣ ಅವರೇ ಕಾರಣ. ನಮ್ಮ ಮಗ 20 ವರ್ಷ ತುಂಬಿತಿಲ್ಲ ತೀರೋದ KSRT ಬಸ್. ಆಗ ನಾವು ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಯಾರೂ ಇರಲಿ. ನಾವು ಆಟ ಮಾಡ್ಕೊಂಡು ನಮ್ಮ ಮಗ
ನಮ್ಮ ಹೊಟ್ಟೆವಾಗ ಮಗನ ಬೇಕಲೇಬೇಕು ಅಂತ ನಾವು ಆಟ ಮಾಡ್ಕೊಂಡೋಗಿ ಇವ್ರ ಅಕ್ಕನ ಮಗನ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಹೋಗಿ ಆಪ್ರೇಷನ್ ಮಾಡಿಸ್ತು. ಆ ಟೈಮಲ್ಲಿ ನಿಮ್ಗೆ ಇನ್ನೂ ಮದುವೆ ಮಾಡ್ತೀನಿ, ನಮ್ಗೊಂದು ಮಗು ಆಗಲಿ, ಬೇರೆ ಮಗು ಬೇಡ ಅಂತ ಹೇಳಿದಂತೆ ಅದು ಆ ಕ್ಷಣದಲ್ಲಿ ಎಷ್ಟೈತೆ ಹೇಗಿತ್ತು ಸರ್ ನಿಮ್ಮನ್ನ? ನಮ್ಮ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅದು ಹೊಂದಾಣಿಕೆ ಬರಲ್ಲ. ಎಷ್ಟೇ ಆದರೂ ನಮ್ಮ ಮಗನಾಗ ಬಂದದ ಒಟ್ಟೊಳಗೆ ಬರಲ್ಲ. ಆದರೂ ಕಾಡಿಬೇಡಿ, ಎಷ್ಟೇ ಕಷ್ಟ ಆದರೂ ಪಡಿಲೇಬೇಕು ಅಂತ ನಮ್ಗೆ ಆಟ ಹುಟ್ಟುಬಿಡ್ತು. ಅದರಂಥದ್ದು ಸ್ವಾಮಿ ಬೇಡ್ದು. ಅದ್ರ ನಮ್ಮ ಥರ ಇಷ್ಟೇ ಟೈಮ್ಗೆ ಪತ್ರ ತರಬೇಕು, ಇಂಥದ್ದೇ ತರಬೇಕು, ಇಂಥದ್ದೇ ಬಿಡಬೇಕು ಅಂತ ಹೇಳಿದ್ರು ಸ್ವಾಮಿ. ಅದೇ ಟೈಮ್ಗೆ ಒಂದು ದಿನ ಮಿಸ್ ಮಾಡ್ತೀವಿ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ತಂದು ಕೊಟ್ಟಿನಿ ನಾನು. ಕತ್ತಲಾಗಿದ್ದ ಮನೆಗೆ ಮಂಟೇಸ್ವಾಮಿ ಬೆಳಕು ಕೊಟ್ಟಿದ್ರು. ಅವ್ರು ಯಾವ ಟೈಮ್ಗೆ ಹೇಳಿದ್ರು ಆ ಟೈಮ್ಗೆ ನಾವು ತಂದು ನಡೆಸ್ಕೊಂಡು ಅದರಂತ ಅವ್ರ ಮಾತುಕೊಂಡು ನಡೆಸ್ಕೊಂಡು ಅವ್ರು ಹೇಳ್ದಂತ ನಮಗೂ ಕೊಟ್ಟರು. ಈಗ ನಿಮ್ಮ ಮಗು ತಿರೋದ್ಮೇಲೆ ಇನ್ನೊಂದು ಮಗು ಮಾಡ್ಕೊಳಕ್ಕೆ ಹಳ್ಳಿದಕ್ಕೆ 100 ಜನ 1000 ಬೇರೆ ಬೇರೆ ಥರ ಮಾತಾಡ್ತಾರೆ, ಇವ್ರಿಗೆಲ್ಲ ಪಾಪ ಆಗುತ್ತಾ ಹಾಗೆ ಹೀಗಂತ, ಅದೆಲ್ಲ ಹೇಗೆ ಸಹಿಸ್ಕೊಡ್ರಿ ಸರ್? ಎಲ್ಲನೂ ಸಹಿಸ್ಕೊಂಡು ನಾವು ಅಂದರೆ ದೇವ್ರ ಮೇಲೆ ಭಾರ ಇಟ್ಟು ಅವ್ರು ಹೆಂಗೆ ಅಂತಾರೆ ಅಣ್ಣವ್ರು ಅವರೇ ನೋಡ್ಕೊಳ್ಳಿ, ಸ್ವಾಮಿ ನೋಡ್ಕೊಳ್ಳಿ. ನಿಮ್ಮ ಮಗು ನಮ್ಮ ಮುಂದೆ ಕಳಿಸ್ಬಿಟ್ಟು ಹಿಂದೆ ಒಂದು ಅಂತಾರೆ, ಅದೆಲ್ಲ ಸ್ವಾಮಿಗೆ ಸೇರಿದ್ದು. ಅದಕ್ಕೆ ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಯಾರೇ ಏನೇ ಅಂದ್ರು ನಾವು ಕಿವಿಯರು ಕೇಳಿ ಬಿಡ್ಬಿಟ್ಟಿವಿ. ಅಂದ್ರೆ ಜನಗಳ ಮಾತು ಏನಾದ್ರು ತರಿಸ್ಬೋದನ್ನ ದೇವ್ರ ಮೇಲೆ ಭಾರ ಹಾಕಿ ದೇವ್ರ ನಂಬಿ ಮುಂದೆ ಸಾಗಿದ್ರಿ. ಒಳ್ಳೇದಾಗಿದೆ. ಅಂದ್ರೆ ನೀವು ಗುಡಪ್ಪವ್ರನ್ನ ದೇವರ ಸೇವೆ ಮಾಡಕ್ ಬಿಟ್ಟಿದ್ದೀರಾ, ಎಷ್ಟು ಸಂತೋಷ ಆಗುತ್ತೆ ನಿಮ್ಗೆ? ಸಂತೋಷ ಆಯ್ತು. 4 ಜನಕ್ಕೆ ಅವ್ರು ನಮ್ಮ ಮನೆಗೆ ಬಂದು 4 ಜನಕ್ಕೆ ಆ ಗುಡ್ಡಪ್ಪ ಇಕ್ತಿದ, ಅದೇ ಥರ ನಮ್ಮ ಕಣ್ಣೆದ್ರಿಗೆ ಈ ಗುಡ್ಡಪ್ಪ ಇಕ್ಕಿದ್ರೆ ನಮ್ಗೆ ಸಂತೋಷ. ಎಷ್ಟು ಖುಷಿ ಆಗ್ತದೆ. ಈಗ ನೀವು ಊರಿಂದ ಬಂದ್ರಿ, ನಿಮ್ಮ ಮಗ ನೋಡಿದ್ರಿ, ನಮ್ಗೆಲ್ಲ ಗುಡಪ್ಪ ಆದ್ರೆ ನಿಮ್ಗೆ ಮಗನೇ, ಎಷ್ಟು ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ. ಖುಷಿ ಆಯ್ತು ನಮ್ಗೆ. ಏನಂತ ಮಾತಾಡ್ತೀರಿ ಬಂದಾಗ ನಾವು ಈಗ ನೀವೆಲ್ಲ ಬಂದ್ರೆಲ್ಲ ಗುಡ್ಡಪ್ಪ ಅಂತ ಮಾತಾಡ್ತೀವಿ, ನಾವೇನಂತ ಮಂಗ ಅಂತ ಮಾತಾಡ್ತೀವಿ. ಕೊಟ್ಟಿರೋರು ಅವರು ಅವ್ರ ಮಂಗ ಹೆಸರು ಬರೋದು ನಮ್ಗೆ. ಇರಷ್ಟು ದಿನ ದೇವ್ರ ಸೇವೆ ಮಾಡಂತ ಬಿಟ್ಟಿದ್ದೀರಾ, ಒಳ್ಳೇದಾಗುತ್ತೆ, ಖುಷಿ ಆಗುತ್ತಾ? ಖುಷಿ ಆಯ್ತು. ನಿಮ್ಮ ಹೆಸರು? ನಾಗಸಟ್ಟಿ. ಒಂದು ಬಲಗೈ ಇದ್ದಾಗ ಬಂದಾಗ ನೋಡಿದ್ರೆ ಭಗವಂತ ಕೈಸ್ಕೊತಾನೆ ಏನೋ ನಿಜವೂ ನಮಸ್ಕಾರ ಹಾಕೋಣಪ್ಪ ಅಷ್ಟೇ ಖುಷಿ ಕೊಡಿ, ಖುಷಿ ಕೊಡಿ. ಚಿಕ್ಕೂರ ದೊಡ್ಡಬರ ನಮ್ಮ ಬುದ್ಧಿಯವರ ಕಣಪ್ಪ, ಅವನಿಗೆ ನಮ್ಗೆ ಅಪ್ಪ, ನಾಳೆ ನಿಮ್ಮ ಅಪ್ಪ ಅಂತಾನೆ. ಸಿದ್ಧಾರ್ಥ ಸಣ್ಣ ಮಾಡ್ಕೊಳ್ಳಿ, ನಿಮ್ಮ ಅಪ್ಪ ನಿಮ್ಮ ಮಮ್ಮಿ ಸಣ್ಣ ಮಾಡ್ಕೊಳ್ಳಿ. ಗುಡಪ್ಪ ಮಾಡಂಗಿಲ್ಲ ದೇವ್ರ ಗುಡಿಸಿರೋ ಸ್ಮೈಲ್ ಕೊಡಿ ಇವಾಗ ನೀಟಾಗಿ. ಏನ್ ಗೊತ್ತಾ, ಮಂಟಸ್ವಾಮಿ ಈಗ ಅವನು ಹೆಣ್ಣೊಂದು ಕರ್ಕೊಂಡು ಮದುವೆ ಮಾಡಿದ್ರು ನಾವಂಗ ಅಷ್ಟೇ. ಹೆಣ್ಣೊಂದು ನಿಲ್ಸಿದ, ಇದೆಲ್ಲ ಮಾಡ್ಬಿಟ್ಟಿವಿ. ಹೆಣ್ಣೊಂದಿಲ್ಲ ಅಷ್ಟೇ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.